press the bell icon on the YouTube app and never miss another update. Hi, hello my dear students. As today I am going to start a new chapter is our nervous system. Our nervous system. In this chapter you will learn about nervous organs. See that it is the brain and the spinal cord, and also you will learn about nervous. See, first you are going to learn about the main organ in nervous, that it is a brain. See, this brain consists of three main parts. Brain consists three main parts, that it is cerebrum, cerebellum and medulla. As you will learn about the functions of these three parts. Okay, and next part, that it is a spinal cord. See, this spinal cord is also one of the main part in our nervous system. And next you are going to learn about the nerves. And next reflex actions, and next you are going to learn about sense organs. As you already learned, you know about sense organs. See, there are 5 sense organs are there, isn't it? Ear, eyes, nose, tongue and skin. See, there are 5 sense organs in our body, isn't it? See, about sense organs and the care of the sense organs is very important, isn't it? See, care of sense organs we will learn in this last topic. See, in this chapter, last topic, you are going to learn about care of sense organs also. Yes, these are all the main topics to be covered in this lesson. Okay, yes, right. First, we are going to learn about nervous system. See, nervous system ನಾವು ಕನ್ನಡದಲ್ಲಿ ನರವ್ಯೂಹ ಅಂತ ಹೇಳಿ ಕರಿತೇವೆ. Okay. See, my dear students, when you get 100 out of 100 marks, you are very excited and you feel very happy, isn't it? Yes, ನಿಮಗೆ 100ಕ್ಕೆ 100 ಮಾರ್ಕ್ಸ್ ಬಂದಾಗ ನಿಮಗೆ ಆಗುವಂಥ ಖುಷಿ ಆಗಲಿ, ನೀವು ಸಂತೋಷ ಪಡೋದನ್ನು ನಾವೇನು ಹೇಳ್ತೀವಿ, ಆಗಿರ್ತೀರಿ. ಸಿ ದಟ್ ಎಕ್ಸೈಟ್ಮೆಂಟ್ ಬರೋದು ನಮಗೆ ನಮ್ಮ ನರ್ವಸ್ ಸಿಸ್ಟಮ್ ನಮ್ಮ ಟೆನ್ಸಸ್ನ ಹ್ಯಾಂಡಲ್ ಮಾಡುತ್ತೆ. ಆ್ಯಂಡ್ ನಾಟ್ ಓನ್ಲಿ ದಟ್ ಪರ್ಪಸ್, ಸೊ ವೆನ್ ಯು ಫಾಲ್ ಡೌನ್, ಸೊ ನೀವು ಬಿದ್ದಾಗ ಅಥವಾ ಕಮ್ಮಿ ಮಾರ್ಕ್ಸ್ ತೊಗೊಂಡಾಗ ಬಿದ್ದಾಗ ಯು ಗೆಟ್ ಇಂಜುರೀಸ್, ಇಟ್ ವಿಲ್ ಬಿ ಹರ್ಟ್ಸ್ ಯು. ಸೊ ಆನ್ ದಟ್ ಟೈಮ್ ಯು ಫೆಲ್ಟ್ ವಾಟ್ ಸ್ಯಾಡ್, ಇಸ್ಂಟ್ ಇಟ್? ಸಿ ಇನ್ ದ ಬೋತ್ ಆ್ಯಕ್ಷನ್ಸ್, ಸೊ ಬೇರೆ ಬೇರೆ ಥರದ ಆ್ಯಕ್ಷನ್ಸ್ಗಳಲ್ಲೂ ನಾವು ಬೇರೆ ಬೇರೆ ಟೆನ್ಸಸ್ನ ನೋಡ್ತೀವಿ. ಸಿ ಹೌದಾ ಇಲ್ವಾ? ಸೊ ಆ ಎಲ್ಲ ಆ್ಯಕ್ಷನ್ಸ್ ಆಗಲಿ ಅಥವಾ ನಾನೀಗ ಏನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ ಅಥವಾ ಬರಿತಾ ಇದ್ದೀನಿ, ನೀವು ಏನು ಕೇಳ್ತಾ ಇದ್ದೀರಲ್ಲ, ಸೊ ಇನ್ ಎವ್ರಿ ಆ್ಯಕ್ಷನ್ಸ್ ಆರ್ ಎವ್ರಿ ಮೂಮೆಂಟ್ ಈಸ್ ಇನ್ಸಿಸ್ಟ್ ಬೈ ದಿಸ್ ನರ್ವಸ್ ಸಿಸ್ಟಮ್ ಆ್ಯಂಡ್ ದ ಬ್ರೈನ್. ಸೊ ಎಲ್ಲ ಆ್ಯಕ್ಷನ್ಸ್ಗಳಾಗಲಿ ವಾಟ್ ಎವರ್. ಸೊ ಈಗ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ಓಕೆ. ಸೊ ಈ ಡಸ್ಟ್, ಸೊ ನಾನೀಗ ಈ ಡಸ್ಟರ್ನ ಹೋಲ್ಡ್ ಮಾಡಿದ್ದೀನಿ. ಈಗ ನನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಈ ಥಿಂಗ್ನ ಡಸ್ಟರ್ನ ಕೊಟ್ಟರೆ ನಾನು ಈಸಿಯಾಗಿ ಐಡೆಂಟಿಫೈ ಮಾಡ್ತೀನಿ. ವೈ? ಸೊ ನಾನು ಮುಂಚೆ ಮುಟ್ಟಿದ್ದೀನಿ, ನನಗೆ ಡಸ್ಟರ್ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಎಲ್ಲ ನಾನೇನು ಟಚ್ ಫೀಲ್ ಆದಮೇಲೆ ನಾನು ಹೇಳುವಂಥ ಪ್ರತಿಯೊಂದು ಆ್ಯಕ್ಷನ್ಸ್ ಆಗಲಿ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಆಗಲಿ ನಮಗೆ ಬರೋದು ನಮ್ಮ ಬ್ರೈನಿಂದ, ಹಾಗೆ ನಮ್ಮ ನರ್ವಸ್ ಸಿಸ್ಟಮಿಂದ. ಓಕೆ. ಸಿ ಎವ್ರಿ ಆ್ಯಕ್ಷನ್ಸ್. ಸೊ ಈಗ ನಾವು ವಾಕ್ ಮಾಡಬೇಕಂದ್ರೂ ಅಥವಾ ನೋಡಿದ್ದನ್ನು ಇದೇ ಥಿಂಗ್ ಅಂತ ಹೇಳಿ ಐಡೆಂಟಿಫೈ ಮಾಡೋದಕ್ಕಾಗಲಿ ಪ್ರತಿಯೊಂದು ಆ್ಯಕ್ಷನ್ಸಿಗೆ ನಮ್ಮನ್ನು ಇನ್ಸಿಸ್ಟ್ ಮಾಡೋದು ನಮ್ಮ ಬ್ರೈನ್ ಹಾಗೆ ನಮ್ಮ ನರ್ವಸ್ ಸಿಸ್ಟಮ್. ಓಕೆ. ಸಿ ದಿಸ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ಸ್ ದ ಬ್ರೈನ್, spinal cord, and also it consists of nerves. See, normally these nerves are all over in the body. So like blood vessels. ನಮ್ಮ ಬಾಡಿಯಲ್ಲಿ ಬ್ಲಡ್ ವೆಸಲ್ಸ್ ಹೇಗಿದೆ ಹಾಗೆ ಆಲ್ ಓವರ್ ಬಾಡಿನಲ್ಲಿ ನಮ್ಮ ನರ್ವ್ಸ್ ಇರುತ್ತೆ. ಡೋಂಟ್ ಬಿ ಕನ್ಫ್ಯೂಸ್ ಫ್ರಮ್ ಬ್ಲಡ್ ವೆಸಲ್ಸ್ ಆ್ಯಂಡ್ ನರ್ವ್ ವೆಸಲ್ಸ್. ಸೊ ನರ್ವ್ ವೆಸಲ್ಸ್ಗೂ ಬ್ಲಡ್ ವೆಸಲ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇಸ್ ದೇರ್. ಸೊ ಬ್ಲಡ್ ವೆಸಲ್ಸ್ ಕ್ಯಾರಿ ಓನ್ಲಿ ಬ್ಲಡ್, ಬಟ್ ನರ್ವ್ಸ್ ಆರ್ ಕ್ಯಾರಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಸೊ ನಮ್ಮ ಬಾಡಿಯಲ್ಲಿ ಆಗುವಂಥ ಎಲ್ಲ ಆ್ಯಕ್ಷನ್ಸ್ಗಳ ಸಿಗ್ನಲ್ಸ್ಗಳು ಈ ನರ್ವ್ಸ್ಗಳಿಂದ ಪಾಸ್ ಆಗುತ್ತೆ. ಬಟ್ ಬ್ಲಡ್ ವೆಸಲ್ಸ್ ಸೇಮ್. ಸೊ ನಮಗೆ ನರ್ವ್ ವೆಸಲ್ಸ್ ಆಗಲಿ ಬ್ಲಡ್ ವೆಸಲ್ಸ್ ಸೇಮೇ ಅನಿಸುತ್ತೆ, ಯಾಕಂದರೆ ಅದು ಬ್ಲಡ್ ವೆಸಲ್ಸು ಎಲ್ಲ ಪಾರ್ಟ್ಸಲ್ಲೂ ಸರ್ಕ್ಯುಲೇಟ್ ಆಗಿರುತ್ತೆ. ಹಾಗೆ ನರ್ವಸ್ ಸಿಸ್ಟಮ್ನ ನರ್ವ್ಸ್ ಸಹಿತ ಆಲ್ ಓವರ್ ಬಾಡಿಯಲ್ಲಿರುತ್ತೆ. See, but blood vessels carry blood and nervous system carry what? Electrical signals. Okay, yes, right. See, this nervous system consists of main 3 parts. Okay, so main 3 organs. So ನಮ್ಮ nervous system ಅಲ್ಲಿ
ಮೇನ್ 3 ಆರ್ಗನ್ಸ್ ಇದೆ. ಸೊ ದಟ್ ಇಟ್ ಈಸ್ ದ ಬ್ರೈನ್, spinal cord, and then nerves. See, these are the main 3 parts are in our nervous system. See, nervous system consists 3 main parts, that it is the brain, spinal cord and nerves. Okay, yes, right. See, our brain is work like a computer. So ನಮ್ಮ ಬ್ರೈನನ್ನು ಕನ್ನಡದಲ್ಲಿ ನಾವು ಮೆದುಳು ಅಂತ ಹೇಳಿ ಕರಿತೇವೆ. See, it's a work like a computer. And then spinal cord. See, this spinal cord is it's a compared to a thick cable. So it's compared to a thick cable. As you know, our spinal cord is in our backbone. So our backbone protects our spinal cord ಅಂತ ಹೇಳಿ ನೀವು ಲಾಸ್ಟ್ ಲೆಸನ್ ಮೀನ್ಸ್ ಸ್ಕೆಲೆಟನ್ ಸಿಸ್ಟಮ್ ಅಲ್ಲಿ ಲರ್ನ್ ಮಾಡಿದ್ರಲ್ಲ. ಸೊ ದಟ್ ಸ್ಪೈನಲ್ cord is a thick cable. Okay, and next is a nerves. See, these nerves are a thin, very thin wires. It's a connecting and it's all over body. So ನಾನು ಆವಾಗಲೇ ಹೇಳಿದೆ nerves ನಮ್ಮ all over ಬಾಡಿನಲ್ಲಿ ಇರುತ್ತೆ. Okay, it's a thin wire. Brain is a work like a computer, and spinal cord it's a thick cable. It's where do we find this spinal cord? It's in the backbone, and the nerves it's a very thin wire. Okay, yes dear students, first we are going to detail study about the brain. So ನಾವು ಮೊದಲನೇದಾಗಿ ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. Okay, yes, right. ಬ್ರೈನಿಂದ ನಾನೇನು ಹೇಳಿದೆ, ಮೆದುಳು ಅಂತ ಹೇಳಿಕದೆ. ಸೊ ಇಟ್ಸ್ ವರ್ಕ್ ಲೈಕ್ ಎ ಕಂಪ್ಯೂಟರ್. ಸೊ ಕಂಪ್ಯೂಟರಿಗಿಂತ ತುಂಬ ಚೆನ್ನಾಗಿ ನಮ್ಮ ಬ್ರೈನ್ ವರ್ಕ್ ಮಾಡುತ್ತೆ. ಸೊ ಯಾಕಂದರೆ ಕಂಪ್ಯೂಟರ್ನ ಕಂಡು ಹಿಡಿದಿದ್ದೆ ನಾವು. ಸಿ ಇನ್ ಅವರ್ ಲೈಫ್, ಸೊ ನಮ್ಮ ಭೂಮಿ ಮೇಲಿರುವಂತಹ ಆಲ್ ಅನಿಮಲ್ಸಲ್ಲಿ ಬುದ್ಧಿವಂತ ಜೀವಿ ಅಂದರೆ ನಾವದು ಮನುಷ್ಯ ಅಂತ ಹೇಳ್ತೀವಿ. ಮೀನ್ಸ್ ಹ್ಯೂಮನ್ ಬೀಯಿಂಗ್ ಇಸ್ ಒನ್ ಆಫ್ ದ ಇಂಟೆಲಿಜೆಂಟ್ ಅನಿಮಲ್, ಇಸ್ಂಟ್ ಇಟ್? ನಮ್ಮ ಅರ್ಥನಲ್ಲಿರುವಂತಹ ಜೀವಿಗಳಲ್ಲಿ ದೇರ್ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಆರ್ ದೇರ್. ಯು ನೋ, ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಒನ್ ಆಫ್ ದ ಅನಿಮಲ್, ಇಸ್ಂಟ್ ಇಟ್? ಸೊ ನಮ್ಮ ಭೂಮಿಯಲ್ಲಿ ತುಂಬ ಅನಿಮಲ್ಸ್ಗಳಿದೆ. ಲಯನ್, ಟೈಗರ್, ಎಲಿಫೆಂಟ್, ಜಿರಾಫೆ, ಝೀಬ್ರಾ, ಆ್ಯಂಡ್ ಪ್ಲಾಂಟ್ ಈಸ್ ಆಲ್ಸೋ ಒನ್ ಆಫ್ ದ living organisms. Okay, but it's not an animal. Okay, right. And many different types of animals are in our earth, but in these animals human beings is the one of the intelligent animal. ಹೌದಾ ಇಲ್ವಾ? ಸೊ ಮನುಷ್ಯ ಅನ್ನೋದು ಒಬ್ಬ ಬುದ್ಧಿವಂತ ಜೀವಿ. ಯಾಕೆ ಅಂದರೆ ಬಿಕಾಸ್ ಆಫ್ ಹಿಸ್ ಬ್ರೈನ್. ಸೊ ಅವನ ಬ್ರೈನ್ ಏನಾಗಿದೆ, ತುಂಬಾ ಬುದ್ಧಿಶಕ್ತಿ ಇದೆ. ಸೊ ಅವನ ಬ್ರೈನಲ್ಲಿ ತುಂಬಾ ಥಿಂಗ್ಸ್ಗಳಿದೆ. ಸೊ ಆ ಥಿಂಗ್ಸ್ಗಳಿಂದ ಏನಾಗಿದೆ, ಮನುಷ್ಯ ಬರ್ತಾ ಬರ್ತಾ ಚೇಂಜ್ ಆಗಿ ಒಂದು ಫುಲ್ಫಿಲ್ ಆಗಿರುವಂಥ ಒಬ್ಬ ಬುದ್ಧಿವಂತ ಮನುಷ್ಯನಾಗಿ ಮಾಡಿದ್ದು ನಮ್ಮ ಬ್ರೈನ್. ಸೊ ನಮ್ಮ ಹಾಗೇ ಬೇರೆ ಅನಿಮಲ್ಸಿಗೂ ಬ್ರೈನ್ ಇರುತ್ತೆ, ಆದರೆ ನಮ್ಮಲ್ಲಿರುವಂತಹ ಬ್ರೈನು ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿಯಾಗಿ ವರ್ಕ್ ಮಾಡುತ್ತೆ. ಸೊ ಕಂಪ್ಯೂಟರ್ಗಿಂತ ಫಾಸ್ಟಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಓಕೆ, ಸಿ ನಾರ್ಮಲಿ ದಿಸ್ ಬ್ರೈನ್ ಈಸ್ ಇನ್ ಅವರ್ ಹೆಡ್. ಸೊ ಬ್ರೈನ್ ಅನ್ನೋದು ನಮ್ಮ ತಲೆಯಲ್ಲಿ ಇರುತ್ತೆ. ಸೊ ಇಟ್ಸ್ ಹೆಲ್ಡ್ ಇನ್ ಅವರ್ ಹೆಡ್. ಸೊ ದಿಸ್ ಬ್ರೈನ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ಬೈ ದ skull. So this brain is protected by skull. Okay, the brain is protected by the skull. As you already learned about skull in the skeleton system. So skeleton system ಅಲ್ಲಿ ನೀವು ಸ್ಕಲ್ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ. See, this skull is a protect our brain. See, brain is very sensitive organ. So ತುಂಬ sensitive, complex and a fascinated organ. Which one? Brain.
ಸೊ ಬ್ರೈನ್ ಅನ್ನೋದು ತುಂಬ ಸೆನ್ಸಿಟಿವ್ ಇದೆ, ಕಾಂಪ್ಲೆಕ್ಸ್ ಆ್ಯಂಡ್ ಫ್ಯಾಸಿನೇಟೆಡ್ ಆರ್ಗನ್. ಸೊ ಟು ಪ್ರೊಟೆಕ್ಟ್ ದಿಸ್ ಬ್ರೈನ್, ಸಿ ದಸ್ ಅವರ್ ಸ್ಕಲ್ ಈಸ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ಸ್ ಅವರ್ ಬ್ರೈನ್. ಸಿ ಸ್ಕಲ್ ಅಂದರೆ ತಲೆಬುರುಡೆ ಅಂತ ಹೇಳ್ತೀವಲ್ಲ, ಸೊ ಆ ತಲೆಬುರುಡೆ ನಮ್ಮ ಬ್ರೈನ್ನ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೊ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಾಂಪ್ಲೆಕ್ಸ್ ಆರ್ಗನ್. ಓಕೆ, ಎಸ್, ರೈಟ್. ಆ್ಯಂಡ್ ನೆಕ್ಸ್ಟ್, ಸಿ ನಾರ್ಮಲಿ ಅವರ್ ಬ್ರೈನ್ ವೇಟ್ಸ್ 1.4 kg, means 1400 grams. Okay, see, an adult man, so common agi adult man brain weighs about 1.4 kg. 1.4 kg means 1400 grams ಅಷ್ಟು ಏನು ಮಾಡುತ್ತೆ, ವೆಯ್ಟ್ ಮಾಡುತ್ತೆ, ತೂಕ. ಸೊ ನಾರ್ಮಲ್ ಆಗಿ ಅಡಲ್ಟ್ ಮ್ಯಾನ್ನ ಬ್ರೈನ್ನ ತೂಕ ಎಷ್ಟಿರುತ್ತೆ, 1.4 kg ಮೀನ್ಸ್ 1400 grams ಅಷ್ಟು ವೆಯ್ಟ್ ಇರುತ್ತೆ. ಓಕೆ, ಎಸ್, ರೈಟ್. ಆ್ಯಂಡ್ ಸಿ ದಸ್ ಬ್ರೈನ್ ಇನ್ಸಿಸ್ಟ್ ಟು ಡೂ ಆಲ್ ದ ವರ್ಕ್ಸ್. ಸೊ ನಾವು ಏನು ಈಗ ವರ್ಕ್ ಮಾಡ್ತಿದ್ದೀವಿ, ಎಲ್ಲ ವರ್ಕನ್ನ ಹೇಳೋದು ನಮ್ಮ ಬ್ರೈನ್. ಸಿ ಆಲ್ ವರ್ಕ್ಸ್, ಸಿ ಫಾರ್ ಎಕ್ಸಾಂಪಲ್, ಈಗ ನಾನು ಮೂವ್ ಆಗಬೇಕು, ಓಡಾಡಬೇಕು ಅಂದರೆ, ನಾನು ಮಾತಾಡಬೇಕು ಅಂದರೆ, ಅಥವಾ ನಾನು ಟಾಪಿಕ್ಸ್ನ ಹೋಲ್ಡ್ ಮಾಡಬೇಕು ಅಂದರೆ, ಅಥವಾ ನಾನು ಡಸ್ಟನ್ನು ಎರೇಸ್ ಮಾಡಬೇಕು ಅಂದರೆ, ಸೊ ಎಲ್ಲ ಆ್ಯಕ್ಷನ್ಸ್ಗಳು ನನಗೆ ಬ್ರೈನಿಂದ ಬರುತ್ತೆ. ಹಾಗಾದರೆ ಎಲ್ಲ ಆ್ಯಕ್ಷನ್ಸ್ಗಳು ಬ್ರೈನಿಂದ ಬರುತ್ತಂದರೆ ಬ್ರೈನಿಗೆ ಈ ಥರ ಮಾಡಬೇಕು, ಸೊ ಈ ಥರ ಇದೆ ಅನ್ನೋದನ್ನು ತಿಳಿಸ್ಕೊಡೋದಾರು, ಸೊ ದಟ್ ಇಟ್ ಈಸ್ ಅವರ್ ನರ್ವ್ಸ್. So normally these nerves are made up of very tiny cells. So ನಿಮಗೆ ಗೊತ್ತಿದೆ, see these tiny cells are joined together to make an tissues joined together to make an organ joins together to make an what, organ system, isn't it? See this nerves is also, so nerves means it's a very thin wires. So nerves ಅಂದ್ರೆ ಏನು, thin wire. So this thin wire means a nerves is made up of very tiny cells. So it's one of the different cells in our whole body. So ಈ nerves ಅಲ್ಲಿರುವಂತಹ ಸೆಲ್ಸು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಆ ಟೈನಿ ಸೆಲ್ಸ್ ನಾವು ನ್ಯೂರಾನ್ಸ್ ಅಂತ ಹೇಳಿ ಕರಿತೀವಿ. ಇಟ್ ಸೀಮ್ಸ್ ಲುಕ್ ಲೈಕ್ ಎ ಟ್ರೀ. ಸೊ ನಾನು ಏನು ಹೇಳಿದೆ ಅಲ್ಲ, ನರ್ವ್ಸಲ್ಲಿರುವಂತಹ ಸ್ಮಾಲ್ ಟೈನಿ ಸೆಲ್ಸ್ ನಾವು ನ್ಯೂರಾನ್ಸ್ ಅಂತ ಹೇಳಿ ಕರಿತೀವಿ ಅಂತೇಳಿ. ಈ ನ್ಯೂರಾನ್ಸು ತುಂಬಾ ಚೇಂಜ್ ಇದೆ, ಬೇರೆ ಸೆಲ್ಸಿಗಿಂತ ತುಂಬ ಚೇಂಜ್ ಇದೆ. ಹೇಗೆ ಅಂದರೆ ಇಟ್ಸ್ ಲುಕ್ ಲೈಕ್ ಅ ಟ್ರೀ. ಸೊ ನಾರ್ಮಲಿ ನಾವೀಗ ಟ್ರೀ ಅಂತ ಬರಿತೀವಿ ಅಲ್ವಾ, ಡ್ರಾ ಮಾಡ್ತೀವಲ್ಲ, ಸೊ ಈ ಥರ ಟ್ರೀ ಟೈಪ್ ಇರುತ್ತೆ. ಸೊ ಲೈಕ್ ದಿಸ್. Neurons is like this. See this one is a branches. So ಈಗ ಹೇಗೆ ಇಲ್ಲಿ ಬ್ರಾಂಚಸ್ ಇದೆ ಅಲ್ಲ ಟ್ರೀ, ಸೊ ಆ ಥರ ಬ್ರಾಂಚಸ್. ದಿಸ್ ಒನ್ ಇಸ್ ಅ ನ್ಯೂಕ್ಲಿಯಸ್ ಆ್ಯಂಡ್ ದಿಸ್ ಲುಕ್ಸ್ ಲೈಕ್ ಅ ಟ್ರಂಕ್. ಸಿ ಟ್ರೀ ಟ್ರಂಕ್ ಟೈಪಲ್ಲಿದೆ. ಆ್ಯಂಡ್ ದಿಸ್ ಒನ್ ಇಸ್ ಅ ವಾಟ್, ರೂಟ್. ಸೊ ಇದು ರೂಟು, ಈ ರೂಟು ಸೇಮ್ ಇದೆ. ಇಟ್ಸ್ ಲುಕ್ ಲೈಕ್ ಅ ಟ್ರೀ. ಸಿ ದಿಸ್ ಒನ್ ಇಸ್ ವಾಟ್, ನ್ಯೂರಾನ್ಸ್. See this neurons is looks like a tree. ಓಕೆ, ಸೊ ಈ ಟೈನಿ ಸೆಲ್ಲಿಂದ ಏನಾಗಿದೆ, ನರ್ವ್ಸ್ ಆಗಿದೆ ಅಂತ ಹೇಳಿದೆ ಅಲ್ವಾ. ಸೊ ಈ ಟೈನಿ ಲಿವಿಂಗ್ ಸೆಲ್, ಸೊ ಇದಕ್ಕೆ ಕನೆಕ್ಟ್, ಸೊ ಇದ್ರ ಬ್ರ್ಯಾಂಚ್, ಈ ರೂಟ್ ಇದೆಯಲ್ಲ, ಈ ರೂಟಿಗೆ ಇನ್ನೊಂದು ಸೆಲ್ನ ಬ್ರ್ಯಾಂಚ್ ಕನೆಕ್ಟ್ ಆಗಿರುತ್ತೆ. ಆ ಸೆಲ್ನ ರೂಟಿಗೆ ಇನ್ನೊಂದು ನ್ಯೂರಾನ್ಸ್ನ ಹೆಡ್ ಮೀನ್ಸ್ ಬ್ರ್ಯಾಂಚು ಕನೆಕ್ಟ್ ಆಗುತ್ತೆ. ಸಿ ಈ ಥರನೇ ಕನೆಕ್ಟ್ ಆಗಿ ಏನಾಗಿದೆ, ನಮ್ಮ ನರ್ವಸ್ ಸಿಸ್ಟಮ್ ಆಗಿದೆ. ಹಾಗೆ ನಮ್ಮ ಬ್ರೈನಲ್ಲೂ ಸಹಿತ ಏನಿದೆ, ಈ ತರಹದ ನ್ಯೂರಾನ್ಸ್ ಇದೆ. ಹಾಗಾದರೆ ಎಷ್ಟು ನ್ಯೂರಾನ್ಸ್ ಇದೆ? ಸಿ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇನ್ ಅವರ್ ಬಾಡಿ. ಸೊ ಈ ನರ್ವ್ಸ್ ಆಗಲಿ ಬ್ರೈನ್ ಆಗಲಿ ಮೇಡ್ ಆಗಿರೋದು, ಇಟ್ಸ್ ಅ ವೆರಿ ಟೈನಿ ಲಿವಿಂಗ್ ಆರ್ಗನ್, ಮೀನ್ಸ್ ದಟ್ ಇಟ್ ಈಸ್ ಅ ನ್ಯೂರಾನ್ಸ್. ನಮ್ಮ ಬ್ರೈನ್ ಆಗಲಿ ನರ್ವ್ಸ್ ಆಗಲಿ ಸ್ಪೈನಲ್ ಕಾರ್ಡ್ ಆಗಿರೋದು ಈ ನ್ಯೂರಾನ್ಸಿಂದ. ಈ ನ್ಯೂರಾನ್ಸ್ ಸ್ಟ್ರಕ್ಚರ್ ಹೇಗಿದೆ, ಇಟ್ ಸೀಮ್ಸ್ ಲೈಕ್ ಅ ಟ್ರೀ. ಓಕೆ, ಸೊ ಒಂದಕ್ಕೊಂದು ಕನೆಕ್ಟ್ ಆಗಿಬಿಟ್ಟು ಏನಾಗಿದೆ, ನಮ್ಮ ಬಾಡಿನಲ್ಲಿ ನರ್ವ್ಸ್ ಸಿಸ್ಟಮ್ನ ರೆಡಿಯಾಗಿದೆ. ಓಕೆ, ಸಿ ನಮ್ಮ ಬ್ರೈನಲ್ಲೇ ಆಗಲಿ, ನರ್ವ್ಸಲ್ಲಾಗಲಿ, ಸ್ಪೈನಲ್ ಕಾರ್ಡಲ್ಲಾಗಲಿ, ಇಟ್ಸ್ ಬಿಲಿಯನ್ಸ್, ಅನ್ಕೌಂಟೇಬಲ್ ಅಷ್ಟು ಇರೋಷ್ಟು ನ್ಯೂರಾನ್ಸ್ಗಳಿದೆ.
ಓಕೆ. ಸೊ ಹೀಗೆ ಹೇಗಾಗಿದೆ ಅಂದರೆ ಒಂದಕ್ಕೊಂದು ಜಾಯಿನ್ ಆಗಿ ಏನಾಗಿದೆ, ನಮ್ಮ ನರ್ವಸ್ ಸಿಸ್ಟಮು ರೆಡಿ ಆಗಿರೋದು. ಓಕೆ. See, our brain is made up of a very tiny cell that it is a neurons. So it consists of billions of neurons. Okay. Yes, right. And next, 1400 grams. Okay. Our brain is made up of, it is made up of tiny cells. Okay. Yes, right. Next point, that it is, see, the space between the skull and the brain is filled with clear fluid. See, the space between the skull and brain, ನಾನು ಹೇಳಿದೆ ನಮ್ಮ ಬ್ರೈನ್ನ ಸ್ಕಲ್ ಅಂದರೆ ತಲೆಬುಡ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದೆ ಅಲ್ವಾ. ದ ಸ್ಪೇಸ್ ಬಿಟ್ವೀನ್ ದ ಸ್ಕಲ್ ಆ್ಯಂಡ್ ದ ಬ್ರೈನ್ ದೇರ್ ಇಸ್ ಒನ್ ಆಫ್ ದ ಟೈಪ್ ಆಫ್ ಅ ಫ್ಲೂಯಿಡ್ ಇದೆ. ಸೊ ಒಂದು ಥರದ ಫ್ಲೂಯಿಡ್ ಇದೆ. ಸಿ, ದಿಸ್ ಅ ಫ್ಲೂಯಿಡ್ ಈಸ್ ಹೆಲ್ಪ್ಸ್ ಫಾರ್ ಬ್ರೈನ್ ಟು ಫಾರ್ ಸಮ್ ಜರ್ಕ್ಸ್ ಸಮ್ ಇಂಜುರೀಸ್ ಆಲ್ಸೋ. ಸೊ ಕೆಲವೊಮ್ಮೆ ಏನಾಗುತ್ತೆ, ಇಂಜುರೀಸ್ ಆದಾಗ ಅಥವಾ ಯಾವ್ದಾದ್ರು ಜರ್ಕ್ಸ್ ಆದಾಗ ಏನಾಗುತ್ತೆ, ಸೊ ಈ ಫ್ಲೂಯಿಡ್ ಹೆಲ್ಪ್ ಮಾಡುತ್ತೆ. ಓಕೆ. ಸಿ, ದಿಸ್ ಫ್ಲೂಯಿಡ್ ಈಸ್ ಅ ಕನ್ಸೆಪ್ಟ್. ಸೊ ಎಲ್ಲಿರುತ್ತೆ ಅಂದರೆ ದ ಸ್ಪೇಸ್ ಬಿಟ್ವೀನ್ ದ ಸ್ಕಲ್ ಆ್ಯಂಡ್ ಬ್ರೈನ್. ಸೊ ಈಗ ಫಾರ್ ಎಕ್ಸಾಂಪಲ್ ಇದು ಸ್ಕಲ್ ಅಂದರೆ, ಸೊ ಇದು ಬ್ರೈನ್ ಅಂತ ಹೇಳಿದರೆ, ಸೊ ಈ ಸ್ಪೇಸಲ್ಲಿ ಇದೆಯಲ್ಲ, ಈ ಸ್ಪೇಸ್ಗಳಲ್ಲಿ ಮತ್ತು ಸಾಕ್ಸ್ಗಳೆಲ್ಲ ಏನಿರುತ್ತೆ, ಫ್ಲೂಯಿಡ್ ಇರುತ್ತೆ. Okay, see, this one fluid is helps so for a cushion against jerks and injuries. The inside of the brain is also filled with the fluid. ಸೊ ಬರೀ ಸ್ಪೇಸಲ್ಲಿ ಅಷ್ಟೇ ಅಲ್ಲ, ಸೊ ನಮ್ಮ ಬ್ರೈನ್ ಒಳಗಡೆ ಎಲ್ಲೆಲ್ಲಿ ಸ್ಪೇಸ್ ಇದೆ, ಸೊ ಅಲ್ಲೆಲ್ಲ ಈ ಫ್ಲೂಯಿಡ್ ಇರುತ್ತೆ. ಸಿ, ದಿಸ್ ಫ್ಲೂಯಿಡ್ ಈಸ್ ಹೆಲ್ಪ್ಸ್ ಟು ಇಟ್ಸ್ ಪ್ರೊಟೆಕ್ಟ್ ದ ಬ್ರೈನ್ ಫ್ರಮ್ ಇಂಜುರೀಸ್ ಆ್ಯಂಡ್ ಜರ್ಕ್ಸ್. ಈ ಬ್ರೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆರ್ಗನ್. ಸೊ ಅಕಸ್ಮಾತ್ ಬ್ರೈನಿಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ, ಸೊ ನಮಗೆ ಯಾವುದೇ ವರ್ಕ್ಗಳನ್ನ ಕರೆಕ್ಟಾಗಿ ಮಾಡಲಿಕ್ಕಾಗೋದಿಲ್ಲ. ವರ್ಕ್ ಅಂದರೆ ಯಾವ ಥರ ವರ್ಕ್ಗಳು? ಸೊ ಆಲ್ ವರ್ಕ್ಸ್, ಆಲ್ ಪಾರ್ಟ್ಸ್, ಬಾಡಿ ಮೂವ್ಮೆಂಟ್ ಆರ್ ಆಲ್ ಆರ್ ಇನ್ಸಿಸ್ಟ್ ಬೈ ದ ಬ್ರೈನ್ ಓನ್ಲಿ. ಓಕೆ. ಎಸ್, ರೈಟ್. ಸಿ, ನಾರ್ಮಲಿ ವಾಟ್ ವಿ ಇನ್ಟೇಕ್, ಸೊ ವಾಟ್ ವಿ ಇನ್ಹೇಲ್, ಸೊ ನಾವೇನು ಇನ್ಹೇಲ್ ಮಾಡ್ತೀವಿ ಅಲ್ಲ, ಸೊ ಆಕ್ಸಿಜನ್ನ, ಆ ಆಕ್ಸಿಜನ್ನ 20% ಯುಟಿಲೈಸ್ ಮಾಡ್ಕೊಳೋದೇ ನಮ್ಮ ಬ್ರೈನ್. ಸೊ ಈಗ ನಾವೇನು ಆಕ್ಸಿಜನ್ನ ಇಂಟೇಕ್ ಮಾಡ್ತೀವಿ, ಈಗ 100% ಆಕ್ಸಿಜನ್ನ ಇನ್ಹೇಲ್ ಮಾಡ್ತೀವಿ, ಲಂಗ್ಸಿಗೆ ಹೋಗುತ್ತೆ. ಸೊ ಲಂಗ್ಸಿಂದ ಬೇರೆ ಬೇರೆ ಪಾರ್ಟ್ಸಿಗೆ ಆಕ್ಸಿಜನ್ ಹೋಗುತ್ತೆ ಅಲ್ವಾ. ಸೊ ಆ ಆಕ್ಸಿಜನಲ್ಲಿ 20% ನಮ್ಮ ಬ್ರೈನ್ ತಗೊಳುತ್ತೆ. ಓಕೆ. ಎಸ್, ಆ್ಯಂಡ್ ಆಲ್ಸೋ ಇಟ್ಸ್ ನೀಡ್ ವಾಟ್ ಗ್ಲೂಕೋಸ್. ಸೊ ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗುವಂಥ ಎನರ್ಜಿನೂ ಸಹಿತ ಆಲ್ಮೋಸ್ಟ್ ಕನ್ಸ್ಯೂಮ್ ಮಾಡೋದು ಬ್ರೈನ್. ಯಾಕಂದರೆ ಅದು ನಮ್ಮ ಬಾಡಿನ ಎಲ್ಲ ವರ್ಕ್ಗಳನ್ನು ಇನ್ಸಿಸ್ಟ್ ಮಾಡುತ್ತೆ. ಈಗ ನಾನೀಗ ಚಾಪಿಸ್ ಹೋಲ್ಡ್ ಮಾಡಬೇಕು ಅಂದ್ರೂ ಆ ಚಾಪಿಸ್ನ ಹೋಲ್ಡ್ ಮಾಡಲಿಕ್ಕೆ ಇನ್ಸಿಸ್ಟ್ ಮಾಡೋದಾದ್ರು ನನ್ನ ಬ್ರೈನ್. ಓಕೆ. ಸಿ, ಬ್ರೈನ್ ಇಸ್ ಒನ್ ಆಫ್ ದ ಕಾಂಪ್ಲೆಕ್ಸ್ ಆರ್ಗನ್ ಇನ್ ಅವರ್ ಬಾಡಿ. ಸೊ ನರ್ವಸ್ ಸಿಸ್ಟಮ್ ಅಷ್ಟೇ ಅಲ್ಲ, ನಮ್ಮ ಬಾಡಿನಲ್ಲೇ ಒಂದು ಇಂಪಾರ್ಟೆಂಟ್ ಆರ್ಗನ್ ಯಾವುದು ಅಂದರೆ ಬ್ರೈನ್. ಓಕೆ. ಸೊ ಇಟ್ ಟೇಕ್ಸ್ 20% ಆಫ್ ಆಕ್ಸಿಜನ್ ಆ್ಯಂಡ್ ಇಟ್ ನೀಡ್ಸ್ ಮೋರ್ ಎನರ್ಜಿ ಕಂಪೇರ್ ಟು ಅದರ್ ಪಾರ್ಟ್ಸ್. ಬೇರೆ ಪಾರ್ಟ್ಸ್ಗಳಿಗೆ ಕಂಪೇರ್ ಮಾಡಿದರೆ ಬ್ರೈನಿಗೆ ತುಂಬ ಎನರ್ಜಿ ಬೇಕಾಗುತ್ತೆ. ಯಾಕೆ ಅಂತ ಹೇಳಿ ನೋಡ್ತಾ ಹೋಗೋಣ. ಓಕೆ. ನೆಕ್ಸ್ಟ್, ಸಿ, ದಿಸ್ ಬ್ರೈನ್ ಕನ್ಸಿಸ್ಟ್ಸ್, ಸೊ ಒನ್ ಆಫ್ ದ ಮೇಯ್ನಾಗಿ ಹೇಳಬೇಕು ಅಂದರೆ ನಮ್ಮ ಬ್ರೈನಲ್ಲಿ 2 ಭಾಗ ಇರುತ್ತೆ. ಸೊ ನಮ್ಮ ಬ್ರೈನಲ್ಲಿ 2 ಭಾಗ ಇರುತ್ತೆ, ಒಂದು ಲೆಫ್ಟ್ ಬ್ರೈನ್ ಆ್ಯಂಡ್ ರೈಟ್ ಬ್ರೈನ್. ಒಂದು ಬಲಭಾಗದಲ್ಲಿ ಬಲ ಮೆದುಳು ಹಾಗೆ ಎಡ ಮೆದುಳು. ಸೊ 2 ಪಾರ್ಟ್ ಇರುತ್ತೆ. ನಾರ್ಮಲಾಗಿ ಈ ಬಲ ಮೆದುಳು ಮೀನ್ಸ್ ರೈಟ್ ಬ್ರೈನ್ ಏನು ಇನ್ಸಿಸ್ಟ್ ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ರೈಟ್ ಹ್ಯಾಂಡ್ ವರ್ಕ್ ಮಾಡಬೇಕು ಅಂದರೆ ಲೆಫ್ಟ್ ಸೈಡ್ ಬ್ರೈನು ಇನ್ಸಿಸ್ಟ್ ಮಾಡುತ್ತೆ, ಆ್ಯಕ್ಟಿವ್ ಆಗಿರುತ್ತೆ.
ಮೀನ್ಸ್ ಸೊ ನಾನು ರೈಟ್ ಹ್ಯಾಂಡಿಂದ ಏನಾದರೂ ವರ್ಕ್ ಮಾಡಬೇಕು. ಸಿ ಫಾರ್ ಎಕ್ಸಾಂಪಲ್ ನಾನು ರೈಟ್ ಮಾಡ್ತೇನೆ, ಊಟ ಮಾಡ್ತೀನಿ, ಮಚ್ ಮೂರ್ ವರ್ಕ್ಸ್ ಆರ್ ಡನ್ ಬೈ ದ ರೈಟ್ ಹ್ಯಾಂಡ್, ಇಸಂಟ್ ಇಟ್? ಸಿ ರೈಟ್ ಹ್ಯಾಂಡ್ ಏನೇ ಮಾಡಬೇಕು ಅಂದರೆ ನಾನು ಲೆಫ್ಟ್ ಸೈಡಲ್ಲಿರುವಂತಹ ಬ್ರೈನ್ ಏನು ಮಾಡುತ್ತೆ, ಇನ್ಸಿಸ್ಟ್ ಮಾಡುತ್ತೆ. ಹಾಗೆ ನನ್ನ ಲೆಫ್ಟ್ ಸೈಡಿಂದ ಏನಾದರೂ ವರ್ಕ್ ಮಾಡಬೇಕು ಅಂದರೆ, ಸಿ ಫಾರ್ ಎಕ್ಸಾಂಪಲ್ ಸೊ ನಾನು ಗೇಮ್ಸ್ ಆಡಬೇಕಾದ್ರೆ ಬಾಲ್ನ ನಾನು ಹೀಗೆ ಲೆಫ್ಟ್ ಹ್ಯಾಂಡಿಂದ ಏನಾದರೂ ಥ್ರೋ ಮಾಡಿದ್ರೆ, ಸಿ ಆ ವರ್ಕ್ನ ಇನ್ಸಿಸ್ಟ್ ಮಾಡೋದು ನಮ್ಮ ರೈಟ್ ಬ್ರೈನ್, ಮೀನ್ಸ್ ಆಪೋಸಿಟ್ ಡೈರೆಕ್ಷನಲ್ಲಿ. ಈಗ ಲೆಫ್ಟ್ ಬ್ರೈನು ರೈಟ್ ಹ್ಯಾಂಡಿಗೆ ಇನ್ಸಿಸ್ಟ್ ಮಾಡಿದ್ರೆ, ರೈಟ್ ಬ್ರೈನು ಲೆಫ್ಟ್ ಬ್ರೈನಿಗೆ ಇನ್ಸಿಸ್ಟ್ ಮಾಡುತ್ತೆ ವರ್ಕನ್ನು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಬಾಲ್ ಬಂತು, ಫುಟ್ಬಾಲ್ ಬಂತು ಅಂದ್ಕೊಳ್ಳಿ. ಸೊ ಅದರಲ್ಲಿ ನೀವು ರೈಟ್ ಲೆಗ್, ಓಕೆ, ಸಿ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್. ನಾರ್ಮಲ್ ಆಗಿ ಈಗ ಬಾಲ್ ಇದೆ, ಸೊ ಈ ಬಾಲ್ನ ಕಿಕ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಈ ಬಾಲ್ನ ಕಿಕ್ ಮಾಡಬೇಕು ಅಂದರೆ ಬಾಯ್ ಈಗ ರೈಟ್ ಲೆಗ್, ಸೊ ದಿಸ್ ಒನ್ ಇಸ್ ರೈಟ್ ಲೆಗ್. ಈಗ ರೈಟ್ ಲೆಗ್ನ ಇವನು ಯೂಸ್ ಮಾಡಬೇಕು ಅಂದರೆ ಇವನ ಬ್ರೈನಲ್ಲಿರೋ ಲೆಫ್ಟ್ ಬ್ರೈನು ಇನ್ಸಿಸ್ಟ್ ಮಾಡುತ್ತೆ. ಓಕೆ, ಅದೇ ಲೆಫ್ಟ್ ಲೆಗ್ಗಿಂದ ಅವನು ಕಿಕ್ ಮಾಡಬೇಕು ಅಂದರೆ ರೈಟ್ ಬ್ರೈನು ಅವನಿಗೆ ಇನ್ಸಿಸ್ಟ್ ಮಾಡುತ್ತೆ, ಅಂದರೆ ಆ್ಯಕ್ಟಿವ್ ಆಗಿರುತ್ತೆ. ಓಕೆ, ಸೊ ರೈಟ್ ಸೈಡ್ ಅಂದರೆ ಬಲಭಾಗ ಅಂದರೆ ಅವನ ರೈಟ್ ಲೆಗ್ನ ಯೂಸ್ ಮಾಡಿ ಬಾಲ್ನ ಕಿಕ್ ಮಾಡಬೇಕು ಅಂದರೆ ಲೆಫ್ಟ್ ಬ್ರೈನ್ ಏನಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ಅದೇ ಲೆಫ್ಟ್ ಸೈಡಿಂದ ಅವನು ಲೆಫ್ಟ್ ಲೆಗ್ಗಿಂದ ಕಿಕ್ ಮಾಡಬೇಕು ಅಂದರೆ ಅವನಿಗೆ ರೈಟ್ ಬ್ರೈನ್ ಏನು ಮಾಡುತ್ತೆ, ಆ್ಯಕ್ಟಿವ್ ಆಗಿರುತ್ತೆ, ಮೀನ್ಸ್ ಇನ್ಸಿಸ್ಟ್ ಮಾಡುತ್ತೆ. ಓಕೆ, ಸೊ ಇಟ್ಸ್ ಅಪೋಸಿಟ್. ಓಕೆ, ಸೊ ಆಲ್ಮೋಸ್ಟ್ ವರ್ಕ್ಸ್ನ ನಾವು ರೈಟ್ ಸೈಡೇ ಅಂದರೆ ರೈಟ್ ಹ್ಯಾಂಡಿಂದನೇ ಮಾಡ್ತೀವಲ್ಲ. ಸೊ ಆಲ್ಮೋಸ್ಟ್ ಅಂದರೆ ನಾವು ಊಟ ಮಾಡೋದಾಗಲಿ, ರೈಟಿಂಗ್ ಆಗಲಿ, ಅಥವಾ ಏನೇ ವರ್ಕ್ಸ್, ಈಗ ನಾವು ಬಾಲ್ನ ಕ್ಯಾಚ್ ಮಾಡಬೇಕು ಅಥವಾ ಬಾಲ್ನ ಥ್ರೋ ಮಾಡಬೇಕು ಅಂದ್ರಾಗಲಿ, ಸೊ ಮೋಸ್ಟ್ ಆಫ್ ವರ್ಕ್ ಇಸ್ ಡನ್ ಬೈ ಅವರ್ ರೈಟ್ ಹ್ಯಾಂಡ್, ಮೀನ್ಸ್ ಲೆಫ್ಟ್ ಬ್ರೈನು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಬಟ್ ವಿ ಆರ್ ಯೂಸಿಂಗ್ ಅವರ್ ಲೆಫ್ಟ್ ಹ್ಯಾಂಡ್ಸ್ ಫಾರ್ ಟು ಡೂ ಸಮ್ ವರ್ಕ್ಸ್. ಸೊ ಕೆಲವೊಂದು ವರ್ಕ್ಸ್ಗಳನ್ನ ಮಾತ್ರ ನಾವು ಲೆಫ್ಟ್ ಲೆಫ್ಟ್ ಹ್ಯಾಂಡಿಂದ ಮಾಡ್ತೀವಿ. ಎಸ್, ಸೊ ಆಲ್ಮೋಸ್ಟ್ ನೀವೇನು ರೈಟ್ ಹ್ಯಾಂಡಿಂದ ಮಾಡುವಂಥ ವರ್ಕ್ಸಲ್ಲಿ ಕೆಲವೊಂದು ವರ್ಕ್ಸ್ಗಳನ್ನ, ಫಾರ್ ಎಕ್ಸಾಂಪಲ್ ನಿಮ್ಮ ಬ್ರಷಿಂಗ್ ಆಗಲಿ ಅಥವಾ ಕೂಂಬಿಂಗ್ ಮಾಡೋದಾಗಲಿ ಅಥವಾ ಮೆನಿ ಸಮ್ ವರ್ಕ್ಸ್, ಸೊ ಹೌಸ್ ಹೋಲ್ಡ್ ವರ್ಕ್ಸ್ನ ನೀವು ಥಿಂಗ್ಸ್ಗಳನ್ನ ಎತ್ತಿಡಬೇಕಾದ್ರೆ ನೀವು ಆಲ್ಮೋಸ್ಟ್ ನಿಮ್ಮನ್ನ ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡಿ. ಸೊ ಯಾಕೆಂದರೆ ಸೊ ಲೆಫ್ಟ್ ಹ್ಯಾಂಡನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ರೈಟ್ ಸೈಡಲ್ಲಿರುವಂತಹ ಬ್ರೈನ್ ವರ್ಕ್ ಮಾಡುತ್ತೆ. ನಾರ್ಮಲಾಗಿ ರೈಟ್ ಸೈಡ್ ಬ್ರೈನು ಕ್ರಿಯೇಟಿವ್ ಆಗಿರುತ್ತೆ. ಹಾಗಾಗಿ ಟು ಆ್ಯಕ್ಟಿವ್ ದಿಸ್ ಸೈಡ್ ಬ್ರೈನ್, ಸೊ ನಮ್ಮ ರೈಟ್ ಸೈಡಲ್ಲಿರೋ ಬ್ರೈನ್ನ ಆ್ಯಕ್ಟಿವ್ ಆಗಿಡಬೇಕು ಅಂದರೆ ನಮ್ಮ ಲೆಫ್ಟ್ ಹ್ಯಾಂಡನ್ನು ಮೋಸ್ಟಾಗಿ ಯೂಸ್ ಮಾಡಬೇಕು. ಎಸ್, ನೀವು ನೋಡಿದರೆ ಕೆಲವೊಬ್ಬರು ಲೆಫ್ಟ್ ಹ್ಯಾಂಡಿಂದ ಬರೀತಾರೆ, ಹೌದಾ ಇಲ್ವಾ? ಸೊ ಲೆಫ್ಟ್ ಹ್ಯಾಂಡಿಂದ ಬರೆಯೋರ್ದು ರೈಟ್ ಬ್ರೈನು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಎಸ್ ಆರ್ ನೋ? ಅಂಥವರು ರೈಟ್ ಹ್ಯಾಂಡಿಂದ ಕೆಲವೊಂದು ವರ್ಕ್ಸ್ನ ಮಾಡಿದಾಗ ಲೆಫ್ಟ್ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ. ಸೊ ಎರಡೂ ಸೈಡ್, ಲೆಫ್ಟ್ ಮತ್ತು ರೈಟ್ ಬ್ರೈನ್ ಎರಡೂ ಸೈಡ್ ಬ್ರೈನ್ಸ್ ಆ್ಯಕ್ಟಿವ್ ಆಗೇ ಇರಬೇಕು. ಯಾಕಂದರೆ ಸೊ ಎಲ್ಲ ವರ್ಕ್ಸ್ಗಳಾಗಬೇಕು ಅಂದರೆ ಎರಡೂ ಕಡೆ ಬ್ರೈನು ವರ್ಕ್ ಆಗಬೇಕು ಅಂದರೆ ಸೊ ನಮ್ಮ ಎರಡೂ ಸೈಡ್ನ ಅಂದರೆ ಲೆಗ್ ಆಗಲಿ ಹ್ಯಾಂಡ್ನ ಬೋತ್ ಸೈಡ್, ಲೆಫ್ಟ್ ಲೆಗ್ ರೈಟ್ ಲೆಗ್, ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ನ ಎರಡೂ ಕೈನು ಏನು ಮಾಡ್ತಾ ಇರಬೇಕು, ವರ್ಕ್ಸ್ನ ಮಾಡ್ತಾ ಇರಬೇಕು. ಓಕೆ, ಎಸ್, ರೈಟ್. ಸಿ ಇನ್ ದ ಬ್ರೈನ್ ದೇರ್ ಈಸ್ ಅ 3 ಮೇನ್ ಪಾರ್ಟ್ಸ್. ಸೊ ಈ ನಮ್ಮ ಬ್ರೈನ್ ಸೊ 2 ಬ್ರಾಂಚಸ್ ಆಗಿದೆ. ಓಕೆ, ಸೊ ದೇರ್ ಆರ್ 3 ಮೇನ್ ಪಾರ್ಟ್ಸ್ ಇನ್ ಅವರ್ ಬ್ರೈನ್. ಸೊ ನಮ್ಮ ಬ್ರೈನಲ್ಲಿ 3 ಮೇನ್ ಪಾರ್ಟ್ಸ್ ಇದೆ. ದಟ್ ಇಟ್ ಈಸ್ ಸೆರೆಬ್ರಮ್, ಸೆರೆಬೆಲಮ್ ಆ್ಯಂಡ್ ಮೆಡುಲ್ಲಾ. ಓಕೆ, there are 3 main parts in the brain. First one is the cerebrum, cerebellum, and medulla. Okay,
Yes, see normally this our brain is look like a walnut. ಸೊ ನಾವು ವಾಲ್ನಟ್ ನೋಡಿದಿರಲ್ಲ ಆ ವಾಲ್ನಟ್ ಟೈಪಲ್ಲೇ ಇರುತ್ತೆ ನಮ್ಮ ಬ್ರೈನ್. ಸಿ See, this one is what? Brain. See, this one main part is called what? See, cerebrum. See, this one is the one of the large part in our brain. So cerebrum ಅನ್ನೋದು ನಮ್ಮ large part ಮತ್ತೆ ಹಾಗೆ it's a dome shaped. ಸೊ ಯಾವ ಶೇಪಲ್ಲಿದೆ? ಡೋಮ್ ಶೇಪ್ ಇದೆ. ಆ್ಯಂಡ್ ನೆಕ್ಸ್ಟ್ ಸಿ ದಿಸ್ ಪಾರ್ಟ್ ಇಸ್ ಕಾಲ್ಡ್ cerebellum. Okay, and this one is what? Medulla. See, these are all the main parts in our brain. Okay, see normally the structure of a brain is like a what? ವಾಲ್ನಟ್. ಸೊ ನಮ್ಮ ಬ್ರೈನ್ ವಾಲ್ನಟ್ ಶೇಪಲ್ಲಿ ಇದೆ. ಓಕೆ, ಸಿ ಫಸ್ಟ್ ಮೇನ್ ಪಾರ್ಟ್, ಸಿ ದಟ್ ಇಟ್ ಈಸ್ ಅ ಲಾರ್ಜೆಸ್ಟ್ ಪಾರ್ಟ್ ಇನ್ ಅವರ್ ಬಾಡಿ ಆ್ಯಂಡ್ ಇಟ್ ಈಸ್ ಇನ್ ಅ ಡೂಮ್ ಶೇಪ್ ಆಲ್ಸೋ. ಸಿ ದಿಸ್ ಪಾರ್ಟ್ ಈಸ್ ಕಾಲ್ಡ್ cerebrum. ಆ್ಯಂಡ್ ನೆಕ್ಸ್ಟ್ ಒನ್, ಸಿ ದಿಸ್ ಒನ್ ಈಸ್ ಅ ಲುಕ್ ಲೈಕ್ ಅ ಎಗ್ ಶೇಪ್. ಸೊ ಎಗ್ ಶೇಪಲ್ಲಿರುವಂತಹ ಈ ಪಾರ್ಟ್ನ ನಾವು cerebellum ಅಂತೀವಿ. ಆ್ಯಂಡ್ next part, see that it is a medulla. See, these are all the three main parts in our brain. See, they are doing a different functions. So ಈ cerebrum, cerebellum, medulla ಬೇರೆ ಬೇರೆ ಫಂಕ್ಷನ್ ಮಾಡುತ್ತೆ. ಹಾಗಾದರೆ ಏನು ಫಂಕ್ಷನ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಎಸ್ ರೈಟ್. There are three main parts in our brain: cerebrum, cerebellum and medulla. Okay, first part that it is cerebrum. Cerebrum ಬಗ್ಗೆ ತಿಳಿಯೋಣ. Okay, yes. See, normally this cerebrum is the one of the largest part in the brain. See, this cerebrum is the largest part of the brain. Okay, yes, right. And it is in dome shape. So it's a dome shaped. So dome shape alli idella. So it's a dome shaped. And this one is the cerebrum is the largest part in the brain. So ಈ brain ಅಲ್ಲಿ largest part. See, medulla ಎಷ್ಟಿದೆ? So sorry, cerebellum ಎಷ್ಟಿದೆ? So this one is medulla and this one is a dome shaped. That part is what? Cerebrum. Okay, and next, see this one is a dome shaped and there are many grooves and folds are there. So ಇಲ್ಲಿ ಒಂಥರ fold type grooves type ಅಲ್ಲಿ ನಮ್ಮ cerebrum part ಇದೆ. Okay, see this cerebrum works some many ಫಂಕ್ಷನ್ಸ್. ಸೊ ನಮ್ಮ ಸೆರೆಬ್ರಮ್ ಕೆಲವೊಂದು ಫಂಕ್ಷನ್ಸ್ಗಳನ್ನ ಮಾಡುತ್ತೆ. ಸೊ ಏನು ಫಂಕ್ಷನ್ಸ್ ಅಂತ ನೋಡೋಣ. ಸಿ ದಿಸ್ ಸೆರೆಬ್ರಮ್ ಇಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಪಾರ್ಟ್ ಇನ್ ಅವರ್ ಬ್ರೈನ್ ಆ್ಯಂಡ್ ಸಿ ದಿಸ್ ಒನ್ ಇಸ್ ಅ ಡೂಮ್ ಶೇಪ್ಡ್ ಆ್ಯಂಡ್ ದೆನ್ ಇಟ್ಸ್ ಅ ಗ್ರೂವ್ಸ್ ಆ್ಯಂಡ್ ದೇರ್ ಮೆನಿ ಗ್ರೂವ್ಸ್ ಆ್ಯಂಡ್ ಫೋಲ್ಡ್ಸ್ ಆರ್ ದೇರ್. ಓಕೆ, ಈಗ ಸೆರೆಬ್ರಮ್ನ ಫಂಕ್ಷನ್ನ ನೋಡೋಣ ಒನ್ ಬೈ ಒನ್. ಸಿ ಇಟ್ ಈಸ್ ದ ಸೆಂಟರ್ ಆಫ್ intelligence. See, this is a center of intelligence. ಸೊ ನೀವೆಷ್ಟು ಜಾಣರಿದ್ದೀರಿ, ಸೊ ಅದು ಡಿಪೆಂಡ್ ಆಗೋದು ನಮ್ಮ ಸೆರೆಬ್ರಮ್ ಇಂದ. ನಾವೀಗೇನು
ಥಿಂಕ್ ಮಾಡ್ತೀವಿ. ಈಗ ನಾನು ಏನು ಹೇಳ್ತಾ ಇದ್ದೀನಲ್ಲ, ಸೊ ನನ್ನ ಇಂಟೆಲಿಜೆನ್ಸ್ ನನ್ನ ಸೆರೆಬ್ರಮ್ ಮೇಲೆ ಡಿಪೆಂಡ್ ಆಗಿದೆ. ಸೊ ನಮ್ಮ ಸೆರೆಬ್ರಮ್ ಎಷ್ಟು ಆ್ಯಕ್ಟಿವ್ ಆಗಿರುತ್ತೋ ಅಷ್ಟು ನಾವು ಇಂಟೆಲಿಜೆಂಟ್ ಆಗಿರ್ತೀವಿ. ಓಕೆ, ಆ್ಯಂಡ್ ಇಟ್ ಕಂಟ್ರೋಲ್ಸ್ ಅವರ್ ಸೆನ್ಸ್ ಆರ್ಗನ್ಸ್. Yes, you know there are 5 sense organs are there, isn't it? See, mainly this cerebrum controls our sense organs. See, our cerebrum controls sense organs. See what we have seen in our surroundings. See, ನಾನಿಲ್ಲಿ ಚಾಪೀಸ್ ನೋಡ್ತಾ ಇದ್ದೀನಿ, ಬುಕ್ ನೋಡ್ತಾ ಇದ್ದೀನಿ, ಆ್ಯಂಡ್ ಸಿ ದಿಸ್ ಒನ್ ಡಸ್ಟರ್ ಆ್ಯಂಡ್ ದಿಸ್ ಒನ್ ಇಸ್ ಅ ಕ್ಯಾಮ್ರಾ, ಓಕೆ, ಬೋರ್ಡ್. ಸೊ ಈ ಎಲ್ಲ ಥಿಂಗ್ಸ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ ಮಾಡೋದು cerebrum. Means it controls our sense organs. Say I am hearing some sounds also. So ನಾವೀಗ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಇಯರ್ ಏನು ಮಾಡುತ್ತೆ, ಇಟ್ಸ್ ಹಿಯರ್ ದ ಮ್ಯೂಸಿಕ್, ಇಸಂಟ್ ಇಟ್? ಸಿ, ಆ ಮ್ಯೂಸಿಕ್ ಕೇಳ್ತಾ ಇದ್ದೀನಿ ಅಂದರೆ ಅದು ಪ್ಲೆಸೆಂಟಾ, ಅನ್ಪ್ಲೆಸೆಂಟಾ, ಮೆಲೋಡಿ ಇದೆನಾ, ಸಾಫ್ಟ್ ಇದೆನಾ? ಸೊ ಎಲ್ಲ ಐಡೆಂಟಿಫಿಕೇಷನ್ ಮಾಡೋದು ಅಥವಾ ನಮ್ಮ ಸೆನ್ಸ್ ಆರ್ಗನ್ಸ್ನ ಕಂಟ್ರೋಲ್ಸ್ ಮಾಡೋದು ಸೆರೆಬ್ರಮ್. ಓಕೆ, yes, right. And it also helps to learn and think. It helps us to learn and think. ನಾನು ಅವಾಗಲೇ ಹೇಳಿದೆ. ಸೊ ಇಟ್ ಈಸ್ ಅ ಸೆಂಟರ್ ಆಫ್ ಇಂಟೆಲಿಜೆನ್ಸ್ ಅಂದರೆ, ಸೊ ಲರ್ನ್ ಅನ್ನೋದು, ಥಿಂಕ್ ಅನ್ನೋದು ಬಂದ್ಬಿಡುತ್ತೆ ಅಲ್ವಾ? ಸೊ ಇಟ್ಸ್ ಹೆಲ್ಪ್ಸ್ ಟು ಲರ್ನ್ ಆ್ಯಂಡ್ ಥಿಂಕ್. ಸೊ ನಾವು ಓದಬೇಕಾದ್ರೆ ನಮಗೇನೇ ಥಿಂಕಿಂಗ್ ಬಂದ್ರೂ ಅದಕ್ಕೆ ಹೆಲ್ಪ್ ಮಾಡುವಂತಹ ಆರ್ಗನ್ ಅಂದರೆ ದಟ್ ಇಟ್ ಈಸ್ ಅ ಸೆರೆಬ್ರಮ್. ಓಕೆ, ಎಸ್, ರೈಟ್. ಆ್ಯಂಡ್ ಆಲ್ಸೋ ಇಟ್ ಕಂಟ್ರೋಲ್ಸ್ our memory and reasoning. ನಾನು ಮೊದಲನೇದಾಗಿ ಹೇಳಿದೆ, ಸಿ our cerebrum center of our intelligence means it helps us to learn and think, and also it controls our memory and reasoning. ಸೊ ನಾವು ಏನೇ ಥಿಂಗ್ಸ್ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಲಾಸ್ಟ್ ಬರ್ಡೇಗೆ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ, ಅಥವಾ ನನ್ನ ಲಾಸ್ಟ್ ಬರ್ಡೇಗೆ ಯಾವ ಡ್ರೆಸ್ ವಿಯರ್ ಮಾಡಿದ್ದೆ, ಸೊ ಈ ಥರದ್ದೆಲ್ಲ ಮೆಮೊರಿ ನಿಮಗೆ ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಆ ಮೆಮೊರಿ ಎಲ್ಲ ಸ್ಟೋರ್ ಆಗೋದು ನಮ್ಮ ಸೆರೆಬ್ರಮ್ಮಲ್ಲಿ. ಓಕೆ, ಸೊ ನಮ್ಮ ಯಾವುದೇ ಮೆಮೊರಿ ಥಿಂಗ್ಸ್ ಆಗಲಿ ಅಥವಾ ನಾವೇನು ಓದಿರ್ತೀವಲ್ಲ ಅದೆಲ್ಲ ನಮ್ಮ ತಲೆಯಲ್ಲಿ ಉಳ್ಕೊಳತ್ತೆ ಅಂತ ಹೇಳಿರ್ತೀವಲ್ಲ, ಆ ತಲೆಯಲ್ಲಿ ಉಳ್ಕೊಳೋದು ನಮ್ಮ ಮೆಮೊರಿಗೆ, ಇಂಟೆಲಿಜೆನ್ಸಿಗೆ, ಥಿಂಕಿಂಗಿಗೆ, ಲರ್ನಿಂಗಿಗೆ ಹೆಲ್ಪ್ ಮಾಡೋವಂಥ ಮೇನ್ ಪಾರ್ಟ್ that it is our cerebrum. Okay, see, this is the one of the center of intelligence. Okay, yes, see, these are all the functions are done by our cerebrum. See, this is the one of the part of our brain. Okay, yes, dear students, today we discussed about our nervous system, isn't it? See, our nervous system consists 3 main organs, that it is brain, spinal cord and nervous. Okay, see, brain is the one of the computer, it works like a computer, and spinal cord is one of the thick cable and nerves are the thin wires. Okay, see the brain is the one of the fascinated complex organ in our body, and it controls the whole body. So ನಮ್ಮ brain ನಮ್ಮ whole bodyನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಸಿ ದಿಸ್ ಬ್ರೈನ್ ಈಸ್ ಪ್ರೊಟೆಕ್ಟೆಡ್ ಬೈ ದ ಸ್ಕಲ್ ಬಿಕಾಸ್ ಇಟ್ಸ್ ವೆರಿ ಒನ್ ಆಫ್ ದ ಸೆನ್ಸಿಟಿವ್ ಆರ್ಗನ್. ಆ್ಯಂಡ್ ದ ವೇಟ್ ಆಫ್ ದ ಬ್ರೈನ್, ಅಡಲ್ಟ್ ಮ್ಯಾನ್ ವೇಟ್ಸ್ 1.4 kg means 1400 grams. Okay, and see, this brain is look like a walnut, and the space between the skull and the brain, there is one of the fluid is there. So space between the skull and the brain ಗೆ ಒಂದು fluid ಇರುತ್ತೆ. See, this one is helps for jerks and damages from any jerks. Okay, and next the brain intake, it's get
20% ಆಫ್ ಆಕ್ಸಿಜನ್. ಸೊ ನಾವು ತಗೊಳ್ಳೋಂಥ ಒಂದು ಟೈಮ್ ಆಕ್ಸಿಜನಲ್ಲಿ ಸೊ 20% ನಮ್ಮ ಬ್ರೈನೇ ಹೋಗುತ್ತೆ ಆ್ಯಂಡ್ ಆಲ್ಸೋ ಇಟ್ಸ್ ನೀಡ್ ಮೋರ್ ಎನರ್ಜಿ ಆಲ್ಸೋ. Okay, yes, right. Yes, in the brain there are three main parts are there, that it is the cerebrum, cerebellum and medulla are the three main parts in our brain. See, this is cerebrum. See, cerebrum is the one of the largest part in our brain, and this one is a dome shade and there are many grooves and the folds over there. Okay, and this cerebrum is one of the center of intelligence. See, it is the main function of this cerebrum. Okay, and see, this controls our sense organs. See, there are 5 sense organs are there: eyes, ear, nose and skin, tongue. See what we get. So ನಾನೀಗ ಯಾವುದಾದ್ರೂ ಸ್ವೀಟ್ ಇರೋ ಥಿಂಗ್ಸ್ನ ಅಂದರೆ ಸ್ವೀಟ್ ಇರೋ ಡಿಶ್ನ ನಾನು ಟೇಸ್ಟ್ ಮಾಡಿದೆ ಅಂದರೆ ಸೊ ಅಲ್ಲಿ ಸ್ವೀಟ್ ಇದೆ ಅನ್ನೋದನ್ನು ನನಗೆ ರೆಪ್ರೆಸೆಂಟ್ ಮಾಡೋದಾದ್ರು ಐಡೆಂಟಿಫೈ ಮಾಡೋದು ಸೆರೆಬ್ರಮ್. ಓಕೆ, ಆ್ಯಂಡ್ ಸಿ ದಿಸ್, ನಾನು ಯಾವುದಾದ್ರೂ ಮ್ಯೂಸಿಕ್ ಕೇಳಿದ್ರೆ ಸೊ ಇಟ್ಸ್ ಒನ್ ಮ್ಯೂಸಿಕ್. ಸೊ ಆ ಮ್ಯೂಸಿಕ್ ಮೆಲೋಡಿನ ಅಥವಾ ಅನ್ಪ್ಲೆಸೆಂಟ್ ಆಗಿದೆನೋ, ನೋಯ್ಸಿ ಆಗಿದೆನೋ, ಹಾರ್ಶ್ ಆಗಿದೆನೋ ಅದನ್ನು ನನಗೆ ಇನ್ಸಿಸ್ಟ್ ಮಾಡೋದು, ಅದನ್ನು ಗೈಡ್ ಮಾಡೋದು ಸೆರೆಬ್ರಮ್. Okay, so this is the one of the largest part in our brain, and see it helps to memory, learn and think and reasoning. Okay, so there are many functions from our cerebrum. Mainly this cerebrum is the center of intelligence. Okay, yes dear students, in the next class we are going to learn about cerebellum and the medulla and also spinal cord. Okay, thank you my dear students.